ನಮಸ್ಕಾರ ರೀ ಎಲ್ರಿಗೂ. ಹಳ್ಳಿ ಹುಡುಗನ ಪ್ರೇಮ ಕತೆಗೆ ನಿಮಗೆಲ್ರಿಗೂ ಆಧಾರದ ಸ್ವಾಗತ. ಇವತ್ತಿಂದ ನಮ್ಮ ಹಳ್ಳಿ ಹುಡುಗನ ಕತೆ ನಿಮ್ಮ ಜೊತೆಗೆ ಬರ್ತೀರಿ. ದಯಮಾಡಿ ಎಲ್ಲರೂ ಶೇರು, ಸಬ್ಸ್ಕ್ರೈಬು ಮತ್ತು ಲೈಕ್ ಮಾಡೋ ಮುಖಾಂತರ ನಮಗೂ ಸಪೋರ್ಟ್ನ ಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ ರೀ. ಬರ್ರಿ, ಕತೆಯೊಳಗೆ ಯಾರ್ಯಾರು ಅದಾರ, ಅವ್ರ ಹೆಸರೇನು ಎಲ್ಲನೂ ತಿಳ್ಕೊಂಡು ಹೋಗನ್ರಿ. ಇವರ ರೀ ಈ ಮನೆ ಯಜಮಾನ್ರು ಬಸನಗೌಡರು. ಇವರು ಅವರ ಧರ್ಮಪತ್ನಿ ಶಾಂತಾದೇವಿ. ಇವ್ರೇನು ಬಂದ್ರಲ್ರಿ ಈಗ, ಇವರು ನಮ್ಮ ಬಸನಗೌಡನ ತಮ್ಮರೇ. ಒಬ್ಬತ್ತ ತಮ್ಮ ಮಲ್ಲಯ್ಯ ಅಂತ ಇವ್ರ ಹೆಸರು ರೀ. ಇವ್ರಿಗೇನು ಬಂದ್ರಲ್ರಿ, ಇವ್ರ ಹೆಸರು ರತ್ನ ಅಂತ ಹೇಳ್ರಿ. ಇವರು ನಮ್ಮ ಮಲ್ಲಯ್ಯರ ಧರ್ಮಪತ್ನಿ. ಇವ್ರಿಗೆ ಪಾಪ ಮಕ್ಕಳಿಲ್ರಿ. ಇವರು ಅಣ್ಣ ತಮ್ಮಗ ಒಬ್ಬೇಕೆ ಮಗಳ್ರಿ, ಹೆಸರು ಶಿವಾನಿ ಅಂತ ಹೇಳಿ. ಈಕೆ ರೀ ನಮ್ಮ ಕತೆ ನಾಯಕಿ ಶಿವಾನಿ ಅಂತ ಹೇಳಿ. ಇನ್ನು ಈಗ ಬಂದ್ರಲ್ರಿ ಇವ್ರ ರೀ ಈ ಮನೆ ಹಿರಿ ಜೀವ, ಹೆಸರು ಅಂದಾನಮ್ಮ ಅಂತ ಹೇಳಿ. ಇವ್ರಿಗೆ ಒಟ್ಟು 3 ಮಂದಿ ಮಕ್ಕಳ್ರಿ, 2 ಗಂಡು 1 ಹೆಣ್ಣು. ಹೆಣ್ಮಗಳನ್ನ ಶಿವಪುರ ಕೊಟ್ಟಾರ್ರಿ. ಅವ್ರದ್ದು ಕತೆ ಬರ್ತಾ ಹೋಗುತ್ತೆ, ನೋಡ್ಕೊಂಡು ಹೋಗನ್ರಿ. ಇನ್ನು ಈ ಕತೆ ನಾಯಕ ಯಾರು ಅದನ್ನ ನೋಡನ್ರಿ, ಬರ್ರಿ. ಇವನ ರೀ ನಮ್ಮ ಕತೆಯ ನಾಯಕ ರಾಮು. ಇವ್ರ ರೀ ನಮ್ಮ ಕತೆಯ ನಾಯಕ ರಾಮುವಿನ ತಂದೆ ಗಂಗಣ್ಣ. ಈಗ ಬಂದ್ರಲ್ರಿ ಇವ್ರ ರೀ ನಮ್ಮ ರಾಮುವಿನ ತಾಯಿ ಶಾರದಾ. ಇವ್ರದ್ದು ಬಡತನದ ಕುಟುಂಬ ಐತ್ರಿ. ಗಂಗಣ್ಣರು ಹೊಲ್ದಾಗ ಕೆಲಸ ಮಾಡ್ತಾರೆ, ಮತ್ತು ಬೇರೆಯವ್ರ ಹೊಲಕ್ಕೂ ಗಳೆ ಹೊಡೆಯಕ್ಕೆ, ಆಮೇಲೆ ಬಿತ್ತಕ್ಕೆ, ಹರಗಕ್ಕೆ ಎಲ್ಲದಕ್ಕೂ ಹೋಗಿ ಮನೆ ನಡೆಸ್ತಾರೆ. ಇವ್ರದ್ದು ಭಾಳ ಸಣ್ಣ ಕುಟುಂಬ ರೀ. ಇವರು ಗಂಗಣ್ಣರ ಹೆಂಡತಿ ಶಾರದಾ ಮತ್ತು ಅವ್ರ ಮಗ ರಾಮು. ಇವ್ರಿಗೆ ಒಬ್ಬತ್ತನ ಮಗ, ಬೇರೆ ಯಾರು ಮಕ್ಕಳಿಲ್ರಿ. ನಮ್ಮ ರಾಮು ಏನು ಮಾಡ್ತಾನಂದ್ರಿ, ಈ ಬರೀ 10ನೇ ಕ್ಲಾಸ್ ಓದೇನ್ರಿ, ವಿದ್ಯೆ ತಲೆಗೆ ಹತ್ತಿಲ್ಲ. ಹಾಗಾಗಿ ಹುಬ್ಬಳ್ಳಿ ಒಳಗೆ ಒಂದು ಅಂಗಡ್ಯಾಗ ಕೆಲ್ಸಕ್ಕೆ ಹೋಗ್ತಾನೆ ರೀ. ಬಟ್ಟೆ ಅಂಗಡ್ಯಾಗ ಕೆಲ್ಸಕ್ಕೆ ಹೋಗ್ತಾನೆ ರೀ. ಕತೆ ಏನೇನಾಗುತ್ತೆ, ಆಮೇಲೆ ನಮ್ಮ ಕಥಾನಾಯಕಿ ಶಿವಾನಿಗೂ ಮತ್ತು ನಮ್ಮ ಕಥಾನಾಯಕ ರಾಮುಗೂ ಹೆಂಗೆ ಭೇಟಿ ಆಗುತ್ತೆ, ಆಮೇಲೆ ಶ್ರೀಮಂತರು ಮತ್ತು ಬಡತನದ ಫ್ಯಾಮಿಲಿ ಒಳಗೆ ಏನೇನೆಲ್ಲ ತೊಂದರೆ ಆಗ್ತಾವನ್ನ ನಾವು ನೋಡ್ಕೊಂಡು ಹೋಗನ್ರಿ. ಯವ್ವ, ಎಲ್ಲಿಟ್ಟಿವೆ ನೀನಂದು ಕಾಣವಲ್ದಲ್ಲ ಟೀ ಶರ್ಟ್, ಇದನ್ನ ಹಾಕೊಂಡಲ್ಲ ಇವತ್ತನ. ಅಲ್ಲ, ಇಲ್ಲೇ ಎಲ್ಲ ಒಗದು ಹಾಕಿನಲ್ಲ ಯಪ್ಪ. ಅದೇ ಯಾವ್ದದು ನಿಂದು ಮತ್ತೆ ಶರ್ಟ್? ನನಗೆ ಗೊತ್ತಿಲ್ಲಪ್ಪ, ಎಂತ ಬಣ್ಣದಿತ್ತದ? ಯವ್ವ, ಹಳದಿ ಬಣ್ಣದಿತ್ತಲ್ವೇ? ಏನನಪ್ಪ, ಓಸು ಒಗದು ಇಲ್ಲೇ ಒಣ ಹಾಕಿನಿ. ಅದ್ಯಾವ್ದು ನೋಡು, ಹುಡ್ಕ್ಯಂಡು ಹಾಕ್ಯಾ. ನಾನು ನಿನಗೆ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಬುತ್ತಿ ಕಟ್ತೀನಿ. ರೊಟ್ಟಿ ಪಲ್ಯ ಮಾಡಿ ನೋಡು, ಪುಂಡಿ ಪಲ್ಯ ಮಾಡೀನಿ, ಉಳ್ಳಾಗಡ್ಡಿ ಮತ್ತು ನಾನು ಹೆಚ್ಚಿಗೆ ಇಟ್ರೆ ವಾಸನೆ ಆಕೈತಿ. ಅದಕ್ಕೆ ಇಡೋದು ಇಟ್ಟಿರ್ತೀನಿ, ನೀನು ಕೈಯಿಂದ ಜಜ್ಕೊಂಡು ತಿನ್ನಪ್ಪ. ಯವ್ವ, ಲಘು ಲಘು ಹಚ್ತಾವೆ, ಬಡ ಬಡ ತಿಂದತ್ ನಾ ಹೊಕ್ಕೀನಿ. ಅದ್ರಾಗ ಒಂದ ಬಸ್ ಈಗ ಮುಂಜಾನೆ ಸಾಲಿಗೆ ಹೋಗರು, ಕಾಲೇಜ್ಗೆ ಹೋಗರು, ಓಸ್ರು ಅದ ಬಸ್ಸಿಗೆ ಬರ್ತಾರ. ಅದ್ರಾಗ ಈಗ ಆಧಾರ್ ಕಾರ್ಡ್ ಒಂದು ಫ್ರೀಯಾ ತಗೋ, ಅವನವನು ಬಸ್ನ ಕಾರ್ಡಕ್ಕೆ ಜಾಗಿರೋದಿಲ್ವೇ, ಬಡ ಬಡ ಕಟ್ತಾ ಬುತ್ತಿನ. ನೀವು ಹೋಗ್ಲಾ, ಹೋಗಿ ಒಂದಿಟ್ಟು ಬಡ ಬಡ ಜಳಕ ಮಾಡಿ ಬಾ, ಕಟ್ಟಿಡ್ತೀನಿ. ನಂದು ಮಾಡೋದು ತಡ ಆಗುದಿಲ್ಲಪ್ಪ, ನಿಂದ ಜಳಕನ ತಡ ನೋಡು. ಆತೋ. ಶಾರು, ನಾನು ಹೋಗಿ ಬರ್ತೀನಿ ಹೊಲಕ್ಕೆ. ನಿಮ್ಗೆ ಬುತ್ತಿ ಕಟ್ಟಿಟ್ಟೇನ್ರಿ, ತಗೊಂಡೋಗ್ರಿ, ಮತ್ತೆ ಹಂಗ ಹೋಗಿರಿ. ಆತಾತು ರೀ. ತಡ್ರಿ, ಹಂಗ ಬರ್ತಾ 1 ಪಾವ್ kg ಸಕ್ಕರೆ ತೊಗೊಂಬರ್ರಿ. ಮನ್ಯಾಗ ಪುಟ್ಟ ಸಕ್ಕರೆ ಇಲ್ಲಾರ್ದಂಗಾಗೈತಿ. ಮಾನ್ಯರ ತಂದಿದ್ನಲ್ಲ ಪಾವ್ ಕೆಜಿ ಸಕ್ರಿ. ಅದೇನು ಸಕ್ರಿನ ಊಟ ತಿನ್ನಂಗೆ ತಿಂತೀಯ, ಏನು ಚಾಕ ಪಾಕ ಹಾಕ್ತೀಯ? ಅಲ್ರಿ, ಈಗ ಮೊದ್ಲ ಬ್ಯಾಸ್ಗೆ ನೆನೆಸ್ಕೊಂಡಾಗ ಹೊರಗಿಂದ ಬಂದ ಕೂಡಲೇನ ಪಾನಕ ಮಾಡಂತೀರಿ. ಮತ್ತು ಪಾನಕಕ್ಕೆ ಸಕ್ಕರೆ ಹಾಕ್ಲಾರ್ದು ಇನ್ನೇನು ಹಾಕ್ಲಿಲ್ಲ, ನಾನು ಉಪ್ಪು ಹಾಕಿ ಮಾಡೋಕ್ಕಾಗತ್ತೇನೆ? ತೊಗೊಂಬರ್ರಿ ಮತ್ತೆ ಬಡ ಬಡ. ಆತಾಳೋ ಮಾರಯ್ಯ, ಆತೋ ತರ್ತೀನಿ. ಯವ್ವ, ನಾನು ಹೋಗ್ಬರ್ತೀನಿ ಬೇ. ಅಯ್ಯ ತಡಿ ಅಯ್ಯಪ್ಪ, ಬುತ್ತಿನ ಕೊಟ್ಟಿಲ್ಲಲ್ಲ, ಹಂಗ ಹೋಗ್ತೀನಂತೆ. ತಡಿ, ಬುತ್ತಿ ತರ್ತೀನಿ. ಬಾಲಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ. ತಮ್ಮ, ಈಗ ಹೊತ್ತಾಗತ್ತಂತಿದಿ. ಆ ಟಿವಿ ಮುಂದೆ ನಿಂತೆ ಅಂದ್ರೆ ನಿನಗೆ ಮೈಮೇ ಪ್ರಜ್ಞೆನೇ ಇರುವುದಿಲ್ಲ. ತಗೋ, ಬಸ್ ಮತ್ತೆ ತಪ್ಪತ್ ನೋಡು. ತಗೋ ಬಡ ಬಡ ತಗೋ. ತಾಯವ್ವ, ಬರ್ಲೇ ಬೇ, ನಾನು ಹೋಗಿ ಬರ್ತೀನಿ ನೋಡು. ಹುಷಾರಪ್ಪ. ಬಸ್ ಹತ್ತು ಮುಂದಾಗ ಇಳಿ ಮುಂದಾಗ, ಅದ್ರಾಗ ಗದ್ಲ ಅಂದ್ರೆ ಗದ್ಲ ಬಸ್. ಹುಷಾರಾಗಿ ಹತ್ತದು ಇಳಿದು ಮಾಡು. ಹೋಯ್ ಬಾಯಪ್ಪ, ಹುಂಟುಂಟ್ಲೆ ಬಂದ್ಬಿಡು. ಏನು? ಯವ್ವ, ಆತ್ ತಗೋ. ಯವ್ವ, ನಂಗೆ ಸಾಲಿಗೆ ಹೊತ್ತಾಗತ್ತ, ಲಘು ಲಘು ಕೊಡು ಬುತ್ತಿ ಬಾಕ್ಸ್. ಹ್ಞೂನವ್ವ, ತರ್ತಾ ತಡಿ. ಯಾಕೆ ಹಂಗೆ ಮಾಡ್ತಿದ್ದಿ? ತಡಿ. ಮಗಳ,
ಬಾರವ ಬಾಕಲ್ದ ಹತ್ರ ಬಾ. ನಾನೊಂದು ಹೊಲದ ಮಾತುಕತೆಗೆ ಹೊಂಟೀನಿ. ಮತ್ತು ಅದು ಚಲೋ ಆಗ್ಬೇಕಂದ್ರೆ ನೀನು ನನಗೆ ಬರ್ಬೇಕು ಬಾಗಿಲು ಬಂದು ನೀ ಬಂದೆ ಅಂದ್ರನ ಅದು ಚಲೋ ಆಗತ್ತಾ. ಬಾ. ಕಾಕ ನಂಗೆ ಹೊತ್ತಾಗಿತ್ತು ಕಾಕ ಸಾಲಿಗೆ. ಹೋಗವಾ ಶಿವಮ್ಮ, ಹಂಗೆ ಮಾಡಬಾರ್ದು. ಹೋಗು, ನಿಂದು ಹೋಗು. ನಿಮ್ಮ ಕಾಕ ಅಷ್ಟು ಹೇಳ್ತಾನ, ನೀನು ಹಾಗೆಲ್ಲ ಮಾಡಬಾರ್ದವ. ಅತ್ತಗ ನಿನ್ನ ಮೇಲೆ ಅಷ್ಟು ಪ್ರೀತಿ ಕಾಳಜಿ ಐತವ, ಅದಕ್ಕೆ ಹಂಗಂತಾನ. ಹೋಗು, ನಿನ್ನ ನೋಡಿ ಹೋದ್ರೆ ಕೆಲಸ ಎಲ್ಲ ಚಲೋ ಅಕ್ಕವನ್ನ ನಂಬಿಕೆ ನಿಮ್ಮ ಕಾಕಂದವ. ಹಂಗೆ ಮಾಡಬಾರ್ದು. ಹೋಗಿ ನಿಂದು ಹೋಗು. ಯಮ್ಮ, ಶಿವಮ್ಮ ಅನ್ಬಾಡ್ಬೇ, ಶಿವಾನಿ ಅಂತ ಹೇಳು. ಅಯ್ಯ ನನ್ನ ಮೊಮ್ಮಗಳ, ಹಂಗಲ್ಲವಾ? ನಮ್ಮ ಅವನ ಹೆಸರಿಟ್ಟಿ ನಿನಗ ಶಿವಮ್ಮ ಅಂತಂದು. ಈಗ ನಿಮ್ಮವ್ವ ಹಳೆ ಹೆಸರಾಗತ್ತಂತ ಹೇಳಿ ಅದನ್ನ ಶಿವಾನಿ ಅಂತ ಬಂದಲ್ ಮಾಡ್ಯಾಳ. ನೀನು ಇನ್ನ ದೊಡ್ಡಕ್ಕೆ ಆದ್ರೂ ಸಣ್ಣಕ್ಕೆ ಆದ್ರೂ ನನಗೆ ಶಿವಮ್ಮನ ನೀನು. ನಾನು ನಮ್ಮ ಅವನ ಹೆಸರಿಟ್ಟಿನವ ನಿನಗ. ನಮ್ಮವ್ ನೀನು. ಹೋಗು ನಿಂದ್ರು. ನೀನು ಹೋಗಿ ಬಾಕ್ಲಕ್ಕೆ ನಿಂದ್ರ, ನಾನು ಹೋಗಿ ತೊಗೊಂಬರ್ತೀನಿ. ನಿನ್ನ ಬುತ್ತಿ ಬಾಕ್ಸು, ನಿನ್ನ ಸಾಲಿ ಬ್ಯಾಗ್ ಎರಡು ತೊಗೊಂಬರ್ತೀನಿ. ನೀವು ಹೋಗಿ ನಿಂದ್ರು, ನಾ ತರ್ತೀನಿ. ಹೋಗಿ ಮಗಳ. ನನ್ನ ಮುದ್ದು ಕಕ್ಕಿ ಹೋಗಿರ್ತೀನಾ, ತೊಗೊಂಬಾ.